ನಮಸ್ಕಾರ. ಇವತ್ತು ನಾವು ನೋಡಕ್ಕೆ ಹೊರಟಿರೋದು ಬರೀ ಒಬ್ಬ ರಾಜಕುಮಾರನ ಕಥೆಯಲ್ಲ, ಬದಲಿಗೆ ನಿಮ್ಮ ಎಲ್ಲರನ್ನೂ ಕಾಡೋ ಒಂದು ಪ್ರಶ್ನೆಗೆ, ಅಂದ್ರೆ ಈ ಸಂಕಟ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಹೊರಟ ಒಬ್ಬ ವ್ಯಕ್ತಿಯ ಕಥೆ. ಹಾಗಿದ್ರೆ ಬನ್ನಿ, ಸಿದ್ಧಾರ್ಥ ಅನ್ನೋ ರಾಜಕುಮಾರ ಬುದ್ಧನಾಗಿ ಬದಲಾದ ಆ ಅದ್ಭುತ ಪಯಣದಲ್ಲಿ ನಾವು ಜೊತೆಯಾಗೋಣ. ಸರಿ, ಈ ಕಥೆ ಶುರುವಾಗೋದೇ ಸುಮಾರು 2500 ವರ್ಷಗಳ ಹಿಂದೆ, ಕ್ರಿಸ್ತಪೂರ್ವ 563ರಲ್ಲಿ ಅನ್ಕೊಳ್ಳಿ. ಲುಂಬಿನಿ ಅನ್ನೋ ಒಂದು ಸುಂದರ ಜಾಗದಲ್ಲಿ ರಾಜ ಶುದ್ಧೋಧನನಿಗೆ ಒಬ್ಬ ಮಗ ಹುಟ್ಟುತ್ತಾನೆ. ಅವನ ಹೆಸರು ಸಿದ್ಧಾರ್ಥ ಗೌತಮ. ಅವನ ತಂದೆಗೆ ಒಂದು ಆಸೆ, ತನ್ನ ಮಗನಿಗೆ ಜೀವನದಲ್ಲಿ ಯಾವತ್ತೂ ಕಷ್ಟ, ನೋವು ಅನ್ನೋದೇ ಗೊತ್ತಾಗಬಾರ್ದು ಅಂತ. ಅದಕ್ಕೆ ಅವನನ್ನ ಒಂದು ರೀತಿ ಚಿನ್ನದ ಪಂಜರದಲ್ಲೇ ಬೆಳೆಸ್ತಾರೆ. ಅಂದ್ರೆ ಅರಮನೆಯ ಆಚೆ ಇರೋ ಕಷ್ಟ, ನೋವು, ಸಾವು ಅನ್ನೋ ಯಾವ ಸತ್ಯನೂ ಅವನ ಕಣ್ಣಿಗೆ ಬೀಳದ ಹಾಗೆ ನೋಡ್ಕೊಳ್ತಾರೆ. ಒಂದು ಕಡೆ ನೋಡಿದ್ರೆ ಸಿದ್ಧಾರ್ಥನ ಅರಮನೆ ಒಳಗಿನ ಜೀವನ ಹೇಗಿತ್ತು ಅಂದ್ರೆ ಬರೀ ಸಂಗೀತ, ನೃತ್ಯ, ಸುಖ, ಸಂತೋಷ ಅಷ್ಟೇ. ನೋವು, ಕಷ್ಟ ಅನ್ನೋ ಪದಕ್ಕೆ ಅಲ್ಲಿ ಜಾಗನೇ ಇರ್ಲಿಲ್ಲ. ಆದ್ರೆ ಆ ಅರಮನೆ ಗೋಡೆಗಳ ಆಚೆಗಿನ ಪ್ರಪಂಚ, ಅಲ್ಲಿ ಮುಪ್ಪು, ಕಾಯಿಲೆ, ಸಾವು, ಈ ಸತ್ಯಗಳಿಂದ ಯಾರೂ ತಪ್ಸ್ಕೊಳ್ಳಕ್ಕಾಗಲ್ಲ. ಈ ಎರಡೂ ಪ್ರಪಂಚಗಳ ನಡುವಿನ ಆ ಒಂದು ದೊಡ್ಡ ವ್ಯತ್ಯಾಸವೇ ಅವನ ಜೀವನದ ದಿಕ್ಕನ್ನೇ ಬದಲಾಯಿಸಿತ್ತು. ಹೀಗಿರುವಾಗ ಒಂದು ದಿನ ಸಿದ್ಧಾರ್ಥ ಅರಮನೆಯಿಂದ ಹೊರಗಡೆ ಬರ್ತಾನೆ. ಆಗ ಅವನ ಕಣ್ಣಿಗೆ 4 ದೃಶ್ಯಗಳು ಬೀಳುತ್ತೆ. ಅವನ ಇಡೀ ಜೀವನಾನೇ ಬದಲಾಯಿಸ್ಬಿಟ್ಟ ದೃಶ್ಯಗಳವು. ಮೊದಲು ಸೊಂಟ ಬಗ್ಗಿದ, ನಡೆಯೋಕ್ಕೂ ಕಷ್ಟಪಡೋ ಒಬ್ಬ ಮುದುಕನನ್ನ ನೋಡ್ತಾನೆ. ಆಮೇಲೆ ನೋವಿಂದ ನೆರಳಾಡ್ತಿದ್ದ ಒಬ್ಬ ರೋಗಿ ಕಾಣಿಸ್ತಾನೆ. ಕೊನೆಗೆ ಚಲನೆಯೇ ಇಲ್ಲದೆ ಬಿದ್ದಿದ್ದ ಒಂದು ಶವವನ್ನ ನೋಡ್ತಾನೆ. ಆಗ ಅವನಿಗೆ ಅರ್ಥ ಆಗುತ್ತೆ, ಓ, ದುಃಖ, ಸಾವು ಅನ್ನೋದು ಎಲ್ರ ಜೀವನದಲ್ಲೂ ಇದ್ದೇ ಇದೆ ಅಂತ. ಅವನ ಮನಸ್ಸು ಪೂರ್ತಿ ಗೊಂದಲದಲ್ಲಿ ಮುಳುಗಿ ಹೋಗುತ್ತೆ. ಆದ್ರೆ 4ನೇ ದೃಶ್ಯವಾಗಿ ತುಂಬಾನೇ ಶಾಂತವಾಗಿರೋ ಒಬ್ಬ ಸನ್ಯಾಸಿ ಕಾಣಿಸ್ತಾನೆ. ಆ ಸನ್ಯಾಸಿಯ ಮುಖದಲ್ಲಿರೋ ಪ್ರಶಾಂತತೆ ನೋಡಿ ಸಿದ್ಧಾರ್ಥನಿಗೆ ಎಲ್ಲೋ ಒಂದು ಕಡೆ ಈ ಎಲ್ಲ ಕಷ್ಟಗಳಿಂದ ಹೊರಗ್ಬರೋಕೆ ಒಂದು ದಾರಿ ಇರಬಹುದು ಅನ್ನೋ ಒಂದು ಸಣ್ಣ ಆಸೆ ಚಿಗುರುತ್ತೆ. ಆ 4 ದೃಶ್ಯಗಳು ಸಿದ್ಧಾರ್ಥನ ಮನಸ್ಸನ್ನ ಅಕ್ಷರಶಃ ಅಲ್ಲಾಡಿಸ್ಬಿಡುತ್ತೆ. ಅವನ ತಲೆಯಲ್ಲಿ ಪ್ರಶ್ನೆಗಳ ಸುರಿಮಳೆ ಶುರುವಾಗತ್ತೆ. ಏನು ಇದು? ನಾನು ಒಂದಿನ ಮುದುಕ ಆಗ್ತೇನಾ? ನನಗೂ ಕಾಯಿಲೆ ಬರುತ್ತಾ? ನಾನು ಸತ್ತು ಹೋಗ್ತೇನಾ? ಈ ಪ್ರಶ್ನೆಗಳು ಅವನಿಗೆ ರಾತ್ರಿ ನಿದ್ದೆನೂ ಮಾಡಕ್ಬಿಡಲ್ಲ. ಇಲ್ಲ, ಇದಕ್ಕೆ ಉತ್ತರ ಕಂಡುಹಿಡಿಲೇಬೇಕು. ಎಲ್ಲರನ್ನೂ ಕಾಡೋ ಈ ದುಃಖದ ಮೂಲ ಎಲ್ಲಿದೆ ಅಂತ ಪತ್ತೆ ಮಾಡ್ಲೇಬೇಕು ಅಂತ ಗಟ್ಟಿ ನಿರ್ಧಾರ ಮಾಡ್ತಾನೆ. ಇಲ್ಲಿಂದಲೇ ಶುರುವಾಗತ್ತೆ ಅವನ ಸತ್ಯದ ಹುಡುಕಾಟ. ಆ ಸತ್ಯವನ್ನ ಹುಡುಕೋಕೆ ಸಿದ್ಧಾರ್ಥ ಮಾಡಿದ ತ್ಯಾಗ ಇದೆಯಲ್ಲ, ಅದು ನಿಜಕ್ಕೂ ಅಸಾಮಾನ್ಯ. ಯೋಚನೆ ಮಾಡಿ, ಒಂದು ರಾತ್ರಿ ತನ್ನ ಪ್ರೀತಿಯ ಹೆಂಡ್ತಿ ಯಶೋಧರೆ, ಮುದ್ದಾದ ಮಗ ರಾಹುಲ, ಇಡೀ ರಾಜ್ಯ, ಆ ಎಲ್ಲಾ ವೈಭವ ಎಲ್ಲವನ್ನೂ ಬಿಟ್ಟು ಒಬ್ಬ ಸಾಮಾನ್ಯ ಮನುಷ್ಯಂತರ ಅರಮನೆಯಿಂದ ಹೊರ ನಡೆದ್ಬಿಡ್ತಾನೆ. ಇತಿಹಾಸ ಈ ಘಟನೆಯನ್ನ ಮಹಾಪರಿತ್ಯಾಗ ಅಂತ ಕರೆಯುತ್ತೆ. ಎಷ್ಟು ದೊಡ್ಡ ತ್ಯಾಗ ಅಲ್ವಾ? ಆದ್ರ ಸತ್ಯದ ದಾರಿ ಅಷ್ಟು ಸುಲಭವಾಗಿರ್ಲಿಲ್ಲ. 1 ದಿನ 2 ದಿನ ಅಲ್ಲ, ಬರೋಬ್ಬರಿ 6 ವರ್ಷಗಳ ಕಾಲ ಸಿದ್ಧಾರ್ಥ ಕಠೋರವಾದ ತಪಸ್ಸು ಮಾಡ್ತಾನೆ. ತನ್ನ ದೇಹವನ್ನೇ ದಂಡಿಸ್ತಾನೆ. ಹಸಿವು, ಬಾಯಾರಿಕೆ ಎಲ್ಲವನ್ನೂ ಸಹಿಸಿಕೊಂಡು ಜ್ಞಾನಕ್ಕಾಗಿ ಅಲೆಯುತ್ತಾನೆ. ಕೊನೆಗೆ ಗಯಾ ಅನ್ನೋ ಸ್ಥಳದಲ್ಲಿ ಒಂದು ಅಶ್ವತ್ಥಮರದ ಕೆಳಗೆ ಧ್ಯಾನಕ್ಕೆ ಕೂರ್ತಾನೆ. ಅಲ್ಲೇ ಅವನ 6 ವರ್ಷಗಳ ದೀರ್ಘ ಹುಡುಕಾಟಕ್ಕೆ ಉತ್ತರ ಸಿಕ್ಕಿದ್ದು. ಸರಿ, ಈಗ ನಾವು ಈ ಕಥೆಯ ಒಂದು ಅತ್ಯಂತ ಪ್ರಮುಖ ಘಟ್ಟಕ್ಕೆ ಬಂದಿದ್ದೀವಿ. ಆಗ ಸಿದ್ಧಾರ್ಥನಿಗ 35 ವರ್ಷ ವಯಸ್ಸು. ಗಯಾದ ಅದೇ ಅಶ್ವತ್ಥಮರದ ಕೆಳಗೆ ಕೂತಿದ್ದಾಗ ಅವನಿಗೆ ಜ್ಞಾನೋದಯ ಆಗತ್ತೆ. ಜ್ಞಾನೋದಯ ಅಂದೆ ಏನು? ಅಂದೆ ಜೀವನದ ದುಃಖಕ್ಕೆಲ್ಲ ಮೂಲ ಕಾರಣ ಏನು ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಆ ಅಜ್ಞಾನ ಅನ್ನೋ ಕತ್ಲೆ ಸರಿದು ಜ್ಞಾನದ ಬೆಳಕು ಕಾಣಿಸುತ್ತೆ. ಕಷ್ಟ ಯಾಕಿದೆ, ಅದರಿಂದ ಹೊರಬರೋದು ಹೇಗೆ, ಎರಡೂ ದಾರಿಗರು ಅವನಿಗೆ ಸ್ಪಷ್ಟವಾಗಿ ಕಾಣಿಸೋಕ್ ಶುರುವಾಗುತ್ತೆ. ಹಾಗಿದ್ರೆ ಈ ಜ್ಞಾನೋದಯ ಅಂದ್ರೆ ನಿಖರವಾಗಿ ಏನು? ಅದು ಸಿದ್ಧಾರ್ಥ ಗೌತಮ ಅನ್ನೋ ವ್ಯಕ್ತಿ ಬುದ್ಧನಾಗಿ ಬದಲಾದ ಕ್ಷಣ. ಬುದ್ಧ ಅಂದ್ರೆ ಜ್ಞಾನೋದಯ ಪಡೆದವನು ಅಥವಾ ಎಚ್ಚೆತ್ತವನು ಅಂತ ಅರ್ಥ. ಅವನಿಗೆ ತಥಾಗತ ಅಂತಾನೂ ಹೇಳ್ತಾರೆ. ಅಂದ್ರೆ ಸತ್ಯವನ್ನ ಯಾರೂ ಕಂಡುಕೊಂಡಿದ್ದಾನೋ ಅವನು ಅಂತ. ಆ ಕ್ಷಣದಿಂದ ಅವನು ಕೇವಲ ರಾಜಕುಮಾರ ಸಿದ್ಧಾರ್ಥ ಆಗಿ ಉಳ್ದಿರ್ಲಿಲ್ಲ, ಅವನು ಬುದ್ಧನಾಗಿದ್ದ. ತನಗೆ ಸಿಕ್ಕಿದ ಈ ಜ್ಞಾನವನ್ನ ತನ್ನಲ್ಲೇ ಇಟ್ಕೊಳ್ಳೋದು ಸರಿಯಲ್ಲ, ಇದನ್ನ ಪ್ರಪಂಚಕ್ಕೆ ಹಂಚ್ಬೇಕು ಅಂತ ಬುದ್ಧ ನಿರ್ಧಾರ ಮಾಡ್ತಾನೆ. ಅಲ್ಲಿಂದ ಅವನು ಸಾರಾನಾಥಕ್ಕೆ ಹೋಗ್ತಾನೆ. ಅಲ್ಲಿ ತನ್ನ ಜೊತೆ ಹಿಂದೆ ತಪಸ್ಸು ಮಾಡ್ತಿದ್ದ 5 ಜನ ಸ್ನೇಹಿತರಿಗೆ ಮೊದಲ ಬಾರಿಗೆ ತನ್ನ ಬೋಧನೆಯನ್ನ ನೀಡ್ತಾನೆ. ಈ ಒಂದು ಐತಿಹಾಸಿಕ ಘಟನೆಯನ್ನೇ ಧರ್ಮಚಕ್ರ ಪ್ರವರ್ತನ ಅಂತ ಕರೆಯೋದು. ಅಂದ್ರೆ ಧರ್ಮದ ಚಕ್ರವನ್ನ ಜಗತ್ತಿನಲ್ಲಿ ಮತ್ತೆ ತಿರುಗಿಸಿದ್ದು ಅಂತ. ಬುದ್ಧನ ಇಡೀ ಬೋಧನೆಯ ಸಾರಾಂಶವನ್ನ 4 ಮಹಾನ್ ಸತ್ಯಗಳಲ್ಲಿ ಹೇಳ್ಬಹುದು. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸುಲಭ ವಿಧಾನ ಇದೆ. ಇದನ್ನೊಂಥರ ಡಾಕ್ಟರ್ ಟ್ರೀಟ್ಮೆಂಟ್ ತರ ಅನ್ಕೋಬಹುದು.
ಮೊದಲನೇ ಸತ್ಯ, ಡಾಕ್ಟರ್ ಕಾಯಿಲೆ ಏನು ಅಂತ ಹೇಳ್ತಾರಲ್ಲ ಹಾಗೆ. ಜೀವನದಲ್ಲಿ ದುಃಖ ಅನ್ನೋದು ಇದೆ, ಇದು ಸತ್ಯ. ಎರಡನೇ ಸತ್ಯ, ಕಾಯಿಲೆಗೆ ಕಾರಣ ಏನು ಅಂತ ಪತ್ತೆ ಮಾಡೋದು. ಈ ದುಃಖಕ್ಕೆಲ್ಲ ಮೂಲ ಕಾರಣ ನಮ್ಮ ಆಸೆ ಮತ್ತು ವ್ಯಾಮೋಹ. ಮೂರನೇ ಸತ್ಯ, ಈ ಕಾಯಿಲೆ ವಾಸಿಯಾಗತ್ತೆ ಅಂತ ಭರವಸೆ ಕೊಡೋದು. ಹೌದು, ಆಸೆಗಳನ್ನ ಬಿಟ್ಬಿಟ್ರೆ ದುಃಖವನ್ನ ನಿವಾರಿಸಬಹುದು. ಇನ್ನು ನಾಲ್ಕನೇ ಸತ್ಯ, ಟ್ರೀಟ್ಮೆಂಟ್ ಏನು ಅಂತ ಹೇಳೋದು. ಆ ಟ್ರೀಟ್ಮೆಂಟ್ ಬೇರೆ ಯಾವುದೂ ಅಲ್ಲ, ಅದೇ ಅಷ್ಟಾಂಗ ಮಾರ್ಗ. ಹಾಗಿದ್ರೆ ಈ ಅಷ್ಟಾಂಗ ಮಾರ್ಗ ಅಂದ್ರೆ ಏನು? ದುಃಖವನ್ನ ನಿವಾರಿಸೋಕೆ ಬುದ್ಧ ಕೊಟ್ಟ ಪ್ರಾಕ್ಟಿಕಲ್ ಸೊಲ್ಯೂಷನ್ ಅದು. ಇದೊಂದು ರೀತಿ 8 ಹಂತಗಳ ಜೀವನ ಶೈಲಿ. ಇದರಲ್ಲಿ ಸರಿಯಾದ ನಂಬಿಕೆ, ಸರಿಯಾದ ಆಲೋಚನೆ, ಸರಿಯಾದ ಮಾತು, ಸರಿಯಾದ ನಡವಳಿಕೆ, ಸರಿಯಾದ ಉದ್ಯೋಗ, ಸರಿಯಾದ ಪ್ರಯತ್ನ, ಸರಿಯಾದ ಎಚ್ಚರ ಮತ್ತು ಸರಿಯಾದ ಧ್ಯಾನ, ಹೀಗೆ 8 ಅಂಶಗಳು ಸೇರಿವೆ. ಇದು ಕೇವಲ ಒಂದು ನಂಬಿಕೆಯಲ್ಲ, ಬದಲಾಗಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬಹುದಾದ ಒಂದು ಪ್ರಾಯೋಗಿಕ ದಾರಿದೀಪ. ಸರಿ, ಬುದ್ಧನ ಜ್ಞಾನೋದಯದ ಕಥೆ ಆಯಿತು. ಈಗ ಆತನ ಬೋಧನೆಗಳು ಹೇಗೆ ಒಬ್ಬ ವ್ಯಕ್ತಿಯಿಂದ ಶುರುವಾಗಿ ಇಡೀ ಏಷ್ಯಾ ಖಂಡಕ್ಕೆ ಅಷ್ಟೇ ಅಲ್ಲ ಅದರಾಚೆಗೂ ಅಷ್ಟು ಬೇಗ ಹರಡಿತು ಅನ್ನೋದನ್ನ ನೋಡೋಣ. ಬುದ್ಧನ ಬೋಧನೆಗಳು ಇಷ್ಟು ವೇಗವಾಗಿ ಹರಡೋಕೆ ಕೆಲವು ಮುಖ್ಯ ಕಾರಣಗಳಿದ್ವು. ಮೊದಲನೇ ಮತ್ತು ಬಹುಮುಖ್ಯ ಕಾರಣ ಅಂದ್ರೆ ಭಾಷೆ. ಬುದ್ಧ ಪಂಡಿತರು ಮಾತಾಡೋ ಸಂಸ್ಕೃತದಲ್ಲಿ ಹೇಳಲಿಲ್ಲ, ಬದಲಾಗಿ ಸಾಮಾನ್ಯ ಜನರಿಗೆ ಅರ್ಥವಾಗೋ ಪಾಲಿ ಮತ್ತು ಪ್ರಾಕೃತ ಭಾಷೆಗಳಲ್ಲಿ ಬೋಧಿಸಿದ. ಎರಡನೇದಾಗಿ, ಆ ಕಾಲದಲ್ಲಿದ್ದ ಜಾತಿ ಪದ್ಧತಿಯನ್ನು ಅವನು ತಿರಸ್ಕರಿಸಿದ. ಹುಟ್ಟಿನಿಂದ ಯಾರೂ ದೊಡ್ಡವರಲ್ಲ, ಎಲ್ಲರೂ ಸಮಾನರು ಅಂತ ಹೇಳಿದ್ದು ಜನರಿಗೆ ತುಂಬಾನೇ ಇಷ್ಟವಾಯಿತು. ಇನ್ನು ಮೂರನೇದಾಗಿ, ಚಕ್ರವರ್ತಿ ಅಶೋಕ, ಕನಿಷ್ಕ, ಹರ್ಷನಂತಹ ದೊಡ್ಡ ದೊಡ್ಡ ರಾಜರು ಬೌದ್ಧ ಧರ್ಮವನ್ನ ಸ್ವೀಕರಿಸಿ ಅದರ ಪ್ರಚಾರಕ್ಕೆ ತುಂಬಾನೇ ಬೆಂಬಲ ಕೊಟ್ರು. ಅಷ್ಟೇ ಅಲ್ಲ, ಇನ್ನೂ ಕೆಲವು ಕಾರಣಗಳಿದ್ದವು. ಬುದ್ಧನ ವ್ಯಕ್ತಿತ್ವವೇ ಹಾಗಿತ್ತು, ತುಂಬಾನೇ ಶಾಂತ, ಕರುಣೆ ತುಂಬಿದ ವ್ಯಕ್ತಿ. ಇದು ಜನರನ್ನು ಆಕರ್ಷಿಸಿತು. ಆಮೇಲೆ ತನ್ನ ಬೋಧನೆಗಳು ಮುಂದಕ್ಕೂ ಉಳಿಯಲಿ ಅಂತ ಸಂಘ ಅಂತ ಒಂದು ಸನ್ಯಾಸಿಗಳ ವ್ಯವಸ್ಥೆಯನ್ನೇ ಕಟ್ಟಿದ. ಎಲ್ಲಕ್ಕಿಂತ ಮುಖ್ಯವಾಗಿ ಅಹಿಂಸೆ ಮತ್ತು ಎಲ್ಲಾ ಜೀವಿಗಳ ಮೇಲೆ ಕರುಣೆ ಇರ್ಬೇಕು ಅನ್ನೋ ಅವನ ಸಂದೇಶ ಜನಸಾಮಾನ್ಯರ ಮನಸ್ಸನ್ನು ತಟ್ಟಿತ್ತು. ಸುಮಾರು 45 ವರ್ಷಗಳ ಕಾಲ ತನ್ನ ಜ್ಞಾನವನ್ನು ಹಂಚಿದ ಮೇಲೆ ಕ್ರಿಸ್ತಪೂರ್ವ 483ರಲ್ಲಿ ಕುಶಿನಗರದಲ್ಲಿ ಬುದ್ಧನು ಪರಿನಿರ್ವಾಣ ಹೊಂದುತ್ತಾನೆ. ಅಂದ್ರೆ ಈ ಹುಟ್ಟು ಸಾವಿನ ಚಕ್ರದಿಂದ ಮುಕ್ತಿ ಪಡೆಯುತ್ತಾನೆ. ಸರಿ, ಅವನು ಹೋದ ಮೇಲೆ ಅವನ ಬೋಧನೆಗಳನ್ನ ಹೇಗೆ ಉಳಿಸ್ಕೊಳ್ಳಲಾಯಿತು? ಅದನ್ನೊಂದು ವ್ಯವಸ್ಥಿತ ಧರ್ಮವಾಗಿ ಹೇಗೆ ಕಟ್ಟಲಾಯಿತು? ಬನ್ನಿ ಅದರ ಬಗ್ಗೆ ನೋಡೋಣ. ಬುದ್ಧನ ನಂತರ ಅವನ ಬೋಧನೆಗಳು ಎಲ್ಲೂ ಹಾಳಾಗಬಾರ್ದು, ಶುದ್ಧ ರೂಪದಲ್ಲಿ ಉಳಿಬೇಕು ಅಂತ ಬೌದ್ಧ ಸಮ್ಮೇಳನಗಳನ್ನ ಆಯೋಜಿಸಲಾಯಿತು. ಮೊದಲನೇ ಸಮ್ಮೇಳನದಲ್ಲೇ ಅವನ ಬೋಧನೆಗಳನ್ನೆಲ್ಲ ಒಟ್ಟು ಸೇರಿಸಿ ತ್ರಿಪಿಟಕ ಅನ್ನೋ ಗ್ರಂಥಗಳ ರೂಪಕ್ಕೆ ತರಲಾಯಿತು. ಆಮೇಲೆ ನಡೆದ ಸಮ್ಮೇಳನಗಳಲ್ಲಿ ಬೋಧನೆಗಳ ಬಗ್ಗೆ ಏನೇ ಭಿನ್ನಾಭಿಪ್ರಾಯಗಳು ಬಂದ್ರೂ ಅದನ್ನ ಸರಿಪಡಿಸಲಾಯಿತು. ಹೀಗೆ ಸಾಗುತ್ತಾ 4ನೇ ಸಮ್ಮೇಳನದ ಹೊತ್ತಿಗೆ ಬೌದ್ಧ ಧರ್ಮದಲ್ಲಿ ಹೀನಯಾನ ಮತ್ತು ಮಹಾಯಾನ ಅನ್ನೋ 2 ಮುಖ್ಯ ಪಂಥಗಳು ಹುಟ್ಟುಕೊಂಡು. ಬೌದ್ಧ ಧರ್ಮ ಕೇವಲ ಒಂದು ತತ್ವಶಾಸ್ತ್ರವಾಗಿ ಉಳಿಲಿಲ್ಲ, ಅದು ಭಾರತದ ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪದ ಮೇಲೆ ಅದಷ್ಟು ಆಳವಾದ ಪ್ರಭಾವ ಬೀರ್ತು. ಅಂಡೆ ಪಾಲಿ ಭಾಷೆಯಲ್ಲಿರೋ ತ್ರಿಪಿಟಕಗಳು ಅದರ ಪ್ರಮುಖ ಗ್ರಂಥಗಳಾದವು. ಇನ್ನು ಕಲೆ ವಾಸ್ತುಶಿಲ್ಪದ ಬಗ್ಗೆ ಹೇಳ್ಬೇಕಾ? ಸಾಂಚಿಯ ಸ್ತೂಪಗಳನ್ನ ನೋಡಿ ಎಷ್ಟು ಅದ್ಭುತವಾಗಿವೆ. ಸನ್ಯಾಸಿಗಳು ಇರೋಕೆ ಕಟ್ಟಿದ ವಿಹಾರಗಳು, ಪ್ರಾರ್ಥನೆ ಮಾಡೋಕೆ ಕಟ್ಟಿದ ಚೈತ್ಯಗಳು, ಇವೆಲ್ಲ ಅದರ ವಾಸ್ತುಶಿಲ್ಪಕ್ಕೆ ಸಾಕ್ಷಿ. ಅಜಂತಾ ಗುಹೆಗಳಲ್ಲಿರೋ ಆ ಚಿತ್ರಕಲೆಗಳಂತೂ ಇವತ್ತಿಗೂ ಇಡೀ ಜಗತ್ತನ್ನೇ ಬೆರಗುಗೊಳಿಸುತ್ತವೆ. ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳ್ಕೊಳ್ಳೋಣ. ಸುಮಾರು 2500 ವರ್ಷಗಳ ಹಿಂದೆ ಬುದ್ಧ ಹೇಳಿದ ಆ ಮಾತುಗಳು, ದುಃಖದ ಬಗ್ಗೆ, ಆಸೆಗಳ ಬಗ್ಗೆ, ಇವತ್ತಿನ ನಮ್ಮ ಈ ವೇಗದ ತಂತ್ರಜ್ಞಾನ ಚಾಲಿತ ಜಗತ್ತಿನಲ್ಲಿ ಅದಕ್ಕೆ ಬೆಲೆ ಇದೆಯಾ? ನಮ್ಮೆಲ್ಲರ ದೈನಂದಿನ ಒತ್ತಡ, ಆತಂಕಗಳಿಗೆಲ್ಲ ಬುದ್ಧನ ಮಾತುಗಳಲ್ಲಿ ಏನಾದ್ರೂ ಪರಿಹಾರ ಸಿಗ್ಬಹುದಾ? ಇದನ್ನೊಮ್ಮೆ ಯೋಚಿಸಿ ನೋಡ್ಬೇಕಿದೆ. ನಮಸ್ಕಾರ.